ಬೆಳಗಾವಿಯಲ್ಲಿ ವಿಧವೆ ಜೊತೆಗೆ ಇರುವಂತಹ ಅಕ್ರಮ ಸಂಬಂಧದಿಂದ ತನ್ನ ಸ್ವಂತ ಪತ್ನಿಗೆ ಇಲ್ಲೊಬ್ಬ ಮಹಾಪತಿರಾಯ ಚಟ್ಟ ಕಟ್ಟಿದ್ದಾನೆ. ಇಲಿ ಪಾಷಾಣವನ್ನ ಕುಡಿಸಿ ಪತ್ನಿಯನ್ನ ಕೊಲೆಗೈದಿದ್ದಾನೆ. ಬೆಳಗಾವಿಯ ಗೋಕಾಕ್ ತಾಲೂಕಿನ ಶಿಂದಿಪುರ ಬೇಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಪತ್ನಿ ಸಕ್ಕುಬಾಯನ್ನ ಪತಿ ಸಂತೋಷ್ ಪಟಾಯ ಕೊಲೆ ಮಾಡಿದ್ದಾನೆ. ಅಧಿಕ ಮಾಸ ಅಂತ ಹೇಳಿ ಚಾಮುಂಡೇಶ್ವರಿ ದೇವಿಯ ಪ್ರಸಾದ ಇದು, ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಸಾದ ತಗೊಂಡು ಹೇಳಿ ಆತ ವಿಷ ಕುಡಿಸಿದ್ದ. ತಂಪು ಪಾನೀಯದಲ್ಲಿ ಇಲಿ ಪಾಷಾಣ ಜೊತೆಗೆ ಬಳೆಚೂರನ್ನ ಬೆರೆಸಿ ಅದನ್ನ ಆಕೆಗೆ ಕುಡಿಸಿದ್ದ. ಇನ್ನು ಆಕೆ ಪ್ರಜ್ಞೆ ತಪ್ತಾ ಇದ್ದಂತೆ ನಡು ರಸ್ತೆಯಲ್ಲಿ ಕತ್ತಿಹಿಸುಕಿ ಕೊಲೆ ಮಾಡಿದ್ದಾನೆ. ಇದೆಲ್ಲವೂ ಕೂಡ ಪ್ರೇಯಸಿ ಜೊತೆ ಸಂತೋಷವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಮಾಡಿದ ಪಾಪ ಬಿಡುತ್ತಾ ಕೊನೆಗೂ ಗೋಕಾಕ್ ಗ್ರಾಮೀಣ ಪೊಲೀಸರ ಅತಿಥಿಯಾಗಿದ್ದಾನೆ. ಈಗ ಆತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಂಬತ್ತು ವರ್ಷಗಳ ಹಿಂದೆ ಸಕ್ಕುಬಾಯಿ ಜೊತೆಗೆ ಸಂತೋಷ್ ಎನ್ನುವಾತ, ಅದೇ ಈಗ ಗಮನಿಸ್ತಾ ಇದ್ದೀರಲ್ಲ, ಈತ ವಿವಾಹವಾಗಿದ್ದ. 9 ವರ್ಷ ಸಂಸಾರ ಮಾಡಿ ಈಗ ವಿಧವೆಯೊಬ್ಬಳು ಪರಿಚಯ ಆದ್ಲು ಅಂತ ಹೇಳಿ ವಿಧವೆಯ ಜೊತೆಗೆ ಅಕ್ರಮ ಸಂಬಂಧವನ್ನ ಈತ ಹೊಂದಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಈಕೆಯನ್ನು ಕೊಲೆ ಮಾಡಿದ್ದಾನೆ. ಅಂದರೆ ಸ್ವಂತ ಪತ್ನಿಯನ್ನ ಕತ್ತಿಹಿಸುಕಿ ಕೊಲೆ ಮಾಡಿದ್ದಾನೆ. 9 ವರ್ಷಗಳ ಹಿಂದೆ ಮದುವೆ ಆಗಿತ್ತು. ಆದರೆ 4 ವರ್ಷಗಳ ಹಿಂದೆಯಿಂದ ವಿಧವೆಯ ಜೊತೆಗೆ ಸಂತೋಷ್ ಒಂದು ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ. ಸೊ ನಾನು ಚೆನ್ನಾಗಿರಬೇಕು ಲವರ್ ಜೊತೆಗೆ ಅಂತ ಹೇಳಿ ಸ್ವಂತ ಪತ್ನಿಗೆ ಸ್ಕೆಚ್ ಹಾಕಿದ್ದ. ಅಧಿಕ ಮಾಸ ಅಂತ ಹೇಳಿ ಪತ್ನಿ ಜೊತೆಗೆ ಚಾಮುಂಡೇಶ್ವರಿ ದೇಗುಲಕ್ಕೆ ಹೋಗಿದ್ದ. ಬೈಲಹೊಂಗಲ ತಾಲೂಕಿನ ಮರುಕುಂಬಿ ಗ್ರಾಮದಲ್ಲಿ ಚಾಮುಂಡೇಶ್ವರಿ ದೇಗುಲ ಇದೆ. ಇನ್ನು ಅಲ್ಲಿಂದ ವಾಪಸ್ ಬರುವಾಗ ತಂಪು ಪಾನೀಯವನ್ನ ಈತ ಕುಡಿಸಿದ್ದ ಪತ್ನಿಗೆ. ದೇವಿ ಪ್ರಸಾದ ಅಂತ ವಿಷ ಇದ್ದಂಥ ತಂಪು ಪಾನೀಯವನ್ನ ಪತ್ನಿಗೆ ಈತ ಕುಡಿಸಿದ್ದ. ಆಕೆ ದೇವರು ಯಾವ ದೇಗುಲದಲ್ಲಿ ತಂಪು ಪಾನೀಯವನ್ನು ಪ್ರಸಾದವಾಗಿ ಕೊಡ್ತಾರೋ ಗೊತ್ತಿಲ್ಲ. ಪಾಪ ಆಕೆ ಕೂಡ ಪತಿಯನ್ನು ನಂಬಿ ಅದನ್ನು ಕುಡಿದಿದ್ದಾಳೆ. ಆದರೆ ಅದರಲ್ಲಿ ಇಳಿ ಪಾಷಾಣ ಜೊತೆಗೆ ಬಳೆಚೂರನ್ನು ಮಿಕ್ಸ್ ಮಾಡಿದ್ದ. ಚೆನ್ನಾಗಿ ದೇವಿಯ ಪ್ರಸಾದ ಅಂತ ಆಕೆಗೆ ಕುಡಿಸಿದ್ದ. ಇನ್ನು ಆಕೆ ಪ್ರಜ್ಞೆ ತಪ್ತಾ ಇದ್ದಂತೆ ನಡು ರಸ್ತೆಯಲ್ಲೇ ಕತ್ತು ಹಿಸುಕಿ ಈಕೆಯನ್ನು ಆತ ಕೊಲೆ ಮಾಡಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಗೋಕಾಕ್ ಗ್ರಾಮೀಣ ಪೊಲೀಸರು ವಿಚಾರಣೆಯನ್ನು ಮಾಡಿದರು. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಕೊಲೆ ಅಂತ ಅದು ಸಾಬೀತಾಗಿತ್ತು. ಈ ಬೆನ್ನಲ್ಲೇ ಈತನನ್ನು ತೀವ್ರವಾಗಿ ಡ್ರಿಲ್ ಮಾಡಿದಂತಹ ಸಂದರ್ಭದಲ್ಲಿ ಕೊಲೆಯ ಸತ್ಯವನ್ನು ಈತ ಕಕ್ಕಿದ್ದಾನೆ. ಆ್ಯಂಡ್ ಪೊಲೀಸರು ಈತನನ್ನು ಈಗ ಅರೆಸ್ಟ್ ಮಾಡಿದ್ದಾರೆ.